ನಮಸ್ತೆ ಎಲ್ಲರಿಗೂ. ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ಇವತ್ತು ನಾನು ಹೊರಟಿರೋದು ಧನುಷ್ಕೋಟಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿರೋದು. ಗುಬ್ಬಿಯಿಂದ ನಂದು ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಇಲ್ಲಿಂದ ಗುಬ್ಬಿಯಿಂದ ತುಮಕೂರು, ತುಮಕೂರಿಂದ ಬೆಂಗಳೂರು, ಬೆಂಗಳೂರಿಂದ ಪಾಂಡಿಚೇರಿ. ಪಾಂಡಿಚೇರಿಯಲ್ಲಿ ಒಂದು ದಿವಸ ಆಯಿತು. ಪಾಂಡಿಚೇರಿಯಿಂದ ತಂಜಾವೂರಿಗೂ, ತಂಜಾವೂರಿಂದ ನೆಕ್ಸ್ಟು ರಾಮೇಶ್ವರಮ್ಮು, ಧನುಷ್ಕೋಟಿ. ಅಲ್ಲಿಂದ ವಾಪಸ್ಸು ಮಧುರೈಗೆ ಬಂದು ಮಧುರೈಯಿಂದ ವಾಪಸ್ ಬರೋದು ಪ್ಲ್ಯಾನ್ ಇರೋದು. ನೋಡೋಣ ಯಾವ ಥರ ಆಗುತ್ತೆ ಅಂತ. ಬೈಕಿಗೆ ಹಾಕಲ್ವಾ ಸತ್ಯ ಈ ಕಡೆ ಮುಚ್ಚಿಬಿಟ್ಟಿದ್ದಲ್ಲ ಅದಕ್ಕೆ ಕೇಳಿದೆ. ಯಾವುದಕ್ಕೆ ಎರಡನೇದ ಈ ಟ್ಯಾಂಕ್ ಬ್ಯಾಗೆಲ್ಲ ಹಾಕೊಂಡ್ಮೇಲೆ ಈ ಫ್ಯೂಯಲ್ ಹಾಕ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್. ಯಾಕಪ್ಪ ಅಂದರೆ ನಂದು ಬಂದ್ಬಿಟ್ಟು ನೋಡೋಣ ವಯಾಟೆರಾ ಅದು ಮ್ಯಾಗ್ನೆಟಿಕ್ ಬ್ಯಾಗ್ ಅಲ್ಲ. ಯಾರೋ ಒಂದು ಸ್ವಲ್ಪ ಜನ ಯೂಟ್ಯೂಬ್ ರಿವ್ಯೂಸ್ ನೋಡ್ತಾ ಇದ್ದೆ, ಅದರಲ್ಲಿ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಹಾಕಿದ್ರೆ ಇಂಟರ್ಸೆಪ್ಟರ್ 650ಲಿ ಇದು ಫ್ಯೂಯಲ್ ಇಂಜೆಕ್ಷನ್ ಪಂಪ್ದು ಪ್ರಾಬ್ಲಮ್ ಬರುತ್ತೆ, ಸರಿಗೆ ಇಂಜೆಕ್ಟ್ ಆಗಲ್ಲ ಮ್ಯಾಗ್ನೆಟ್ ಇರೋದ್ರಿಂದ ಅಂತ ಹೇಳಿದ್ರು. ಹಾಗಾಗಿ ನಾನು ಮಾಮೂಲಿ ಸ್ಟ್ರ್ಯಾಪ್ಸ್ ತೊಗೊಂಡಿದ್ದೆ. ಪೆಟ್ರೋಲ್ ಹಾಕ್ಸ್ಬೇಕಾರಲ್ಲ ಒಂದು ದುಡ್ಡು ರೋಸು ಆಗ್ಲಾಗ್ಲ ಮುಂದೆಗಡೆದು ಕ್ಲಿಪ್ ಮಾಡಬೇಕು, ಅನ್ಕ್ಲಿಪ್ ಮಾಡಬೇಕು. ಕ್ಯಾಸಂದ್ರ ಬಿಟ್ಟಾಯಿತು. ಕ್ಯಾಸಂದ್ರ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಸಿಗೋದೆ ನಮ್ಮ ತುಮಕೂರು ಟೋಲ್. ಚೌಕಾನಲ್ಲಿ ಟೋಲ್ ಅಂತಾರೆ, ಕ್ಯಾಸಂದ್ರ ಟೋಲ್ ಅಂತಾರೆ. ಇದೆಲ್ಲ ಅವಧಿ ಮುಗ್ದೋಗೈತೆ, ಆದರೂ ಟೋಲ್ ಹಾಕೊಂಡು ನಡೆಸ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಗಲಾಟೆಗಳಾಗ್ತಿರುತ್ತೆ. ತುಮಕೂರು ಲೋಕಲೇಟ್ಸು ಕಾರವರು ಟ್ಯಾಕ್ಸಿಯವರು ಜಗಳ ಮಾಡ್ತಾನೆ ಇರ್ತಾರೆ ಈ ಟೋಲಲ್ಲಿ. ನಮಗೆ ಒಂದು ಅಭ್ಯಾಸ, ಗುಬಿಯಿಂದ ಹೊರಟ್ಮೇಲೆ ಎಲ್ಲೂ ಟೀ ಬ್ರೇಕ್ ಹಾಕಿರಲಿಲ್ಲ. ಟೋಲ್ ಹಾಕ್ತಿದ್ದಂಗೆ ಒಂದು ಟೀ ಬ್ರೇಕ್ ಹಾಕೋಣ ಅಂತ ನಿಲ್ಸಿದ್ದೆ. ಟೀ ಬ್ರೇಕ್ ಆಯಿತು. ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬೆಂಗಳೂರು ನೈಸ್ ರೋಡು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರೈಟ್ ನೈಸ್ ರೋಡ್ ತಗೊತಾ ಇದ್ದೀನಿ, ಬೇಗ ಹೋಗ್ಬೋದು ಅಂತ ಹೇಳಿ. ಈ ಟೋಲಿಂದ ನೆಕ್ಸ್ಟು ಒಂದು 4 ಕಿಲೋಮೀಟ್ರ್ ಹೋದರೆ ಬಸ್ತಿ ಬೆಟ್ಟ ಅಂತ ಇದೆ. ಅದನ್ನು ರೈಡರ್ಸ್ ಎಲ್ಲ ಬೆಂಗಳೂರವರೆಲ್ಲ ಮಂದಾರಗಿರಿ ಟ್ರಕ್ ಪಾಯಿಂಟ್ ಅಂತ ಕೊಡ್ತಾರೆ. ಅದಿಲ್ಲ ಲೆಫ್ಟ್ ಸೈಡ್ 4 ಕಿಲೋಮೀಟ್ರು. ಅದ್ರದ್ದು ವಿಶೇಷ ಏನಪ್ಪ ಅಂದರೆ 435 ಸ್ಟೆಪ್ಸ್ ಇದೆ ಹತ್ತಕ್ಕೆ. ಅದನ್ನು ಬೈಕಲ್ಲೇ ಹತ್ಸಕ್ಕೆ ಹೋಗ್ತಾರೆ ಜನ. ಬಂಡೆ ಮೇಲೆ ಹತ್ತಿ ಬಿದ್ದವ್ರು ಎಷ್ಟು ಜನ. ನಾವು ಬಸ್ತಿ ಬೆಟ್ಟ ಅಂತೀವಿ ತುಮಕೂರಲ್ಲಿರೋದು. ಬೇರೆ ಎಲ್ಲ ಮಂದಾರಗಿರಿ ಟ್ರೆಕ್ಕಿಂಗ್ ಅಂತೇಳಿ ಹೋಗ್ತಾರೆ ಈಗ. ಈ ಬೆಳಗಿನ ಜಾವದತ್ತು ಈ ತುಮಕೂರು ಬೆಂಗಳೂರು ರೋಡಲ್ಲಿ ಪ್ರೈವೇಟ್ ಬಸ್ಗಳದೇ ಜಾಸ್ತಿ ಓಡಾಡ್ತಿರ್ತವೆ. ಯಾಕಪ್ಪ ಅಂದರೆ ಎಲ್ಲ 7:30 8 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ತಲುಪಿಬಿಡ್ಬೇಕು ನಾವು. ಹಾಗಾಗಿ ಕರೆಕ್ಟಾಗಿ ತುಮಕೂರು ಬೆಂಗಳೂರು ಟೋಲಲ್ಲಿ
ಆ ಟೈಮಿಂಗ್ಸಲ್ಲಿ ಬೇಜಾನ್ ಬಸ್ಗಳು ಸಿಗ್ತವೆ. ಲಾರಿಯವ್ರು ಕಡಿಮೆ ಆ ಟೈಮಲ್ಲಿ, ಬಸ್ಗಳು ಮಾತ್ರ ಬೇಜಾನ್ ಸಿಗ್ತದೆ ನೋಡಿ. ಇವರು ಅಪ್ರಿಲಿಯಾ SR 124 ಅಂತ ಗಾಡಿ, ಮಸ್ತ್ ಗಾಡಿ, ಸಕ್ಕತ್ತಾಗಿ ಹೊಡಿತಾ ಇದ್ರು ಗಾಡೀಲಿ. ಒಳ್ಳೆ ಇಂಜಿನ್ ಗಾಡಿ, ಆದರೆ ಮೈಲೇಜ್ ಕಡಿಮೆ ಅಂತ ಯಾರು ಅಷ್ಟು ತಗೊಳ್ಳಿಲ್ಲ. ಮತ್ತು ಸರ್ವೀಸು, ಶೋರೂಮ್ ಫೆಸಿಲಿಟೀಸ್ ಕಡಿಮೆ ಅಂತ, ಹೀಗೆ ಒಳ್ಳೊಳ್ಳೆ ಗಾಡಿಗಳು. ಆಟೋದವನ ಎದುರುಗಡೆ ಯಾರು ಹೋಗ್ತಾ ಇದ್ದಾನೆ. ಇಂಥವ್ರಿಂದಲೇ ಆಕ್ಸಿಡೆಂಟ್ಗಳು ಆಗೋದು. ನಮ್ಮದ್ರಲ್ಲಿ ಒಂದು ಗಾದೆ ಇದೆ. ಏನಪ್ಪ ಗಾದೆ ಅಂದರೆ, ಗ್ರಾಚಾರ ಗಾಂಡ್ ಮಾರೆತ್ತು ಕುದಕ್ಕೆ ಯಾಕರು ಅಂತ ಹೇಳ್ಬಿಟ್ಟು ಒಂದು ಗಾದೆ ಐತೆ. ಇಂಥವ್ರು ನೋಡೇ ಮಾಡಿರೋದು. ನಾವು ಸರಿಗೆ ಹೋಗ್ತಿದ್ವಿ, ಎದುರುಗಡೆ ಬಂದರೆ ಹಿಂಗೆ ಆಕ್ಸಿಡೆಂಟ್ಗಳು ಆಗೋದು. ನೈಸ್ ರೋಡಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ನೆಕ್ಸ್ಟು ಹೊಸೂರು ರೋಡ್ಗೆ ಟಿಕೆಟ್ ತಗೊಬೇಕು. ಇದೊಂದು ನೋಡಿ, ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಬೈಕಿಗೆ ಟೋಲ್ ಎಲ್ಲೂ ಇಲ್ಲ ಅನಿಸುತ್ತೆ. ಇದೊಂದು ಮಾತ್ರ ಬೈಕಿಗೆ ಟೋಲ್ ಕಲೆಕ್ಟ್ ಮಾಡೋದು. ಹೊಸೂರು ರೋಡಿಗೆ 100 ರೂಪಾಯಿ ಏನೋ ಇರ್ಬೇಕು ಅನಿಸುತ್ತೆ ಬೈಕಿಗೆ, ಗೊತ್ತಿಲ್ಲ ಸರಿಯಾಗಿ. ಮತ್ತು ಈ ರೈಡಿಂಗಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಗ್ಲೌಸೆಲ್ಲ ಹಾಕೊಂಡಿರ್ತೀವ ನೋಡಿ, ಸರಿಗೆ ಮೊಬೈಲಲ್ಲಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಗ್ಲೌಸ್ ಬಿಚ್ಚಬೇಕು, ಹಿಂದೆಗಡೆ ಹಾರನ್ ಹೊಡಿತಾ ಇರ್ತಾರೆ. ಬೇಡಪ್ಪ, ಕಷ್ಟ ಅನ್ನಂಗಾಗುತ್ತೆ. ಅದರಲ್ಲೂ ಈ ಸೋಲೋ ಟ್ರಾವೆಲ್ ಹೋಗ್ಬೇಕಾದಂತೂ ಇದು ವಾರ ಕಷ್ಟ. ನೋಡಿ ಈಗ ನನ್ನ ಅವಸ್ಥೆ ಹೆಂಗಾಗುತ್ತೆ ಅಂದರೆ, ಸ್ಕ್ಯಾನರ್ ಐತಾ? ಸ್ಕ್ಯಾನರ್ ಫೋನ್ಪೇ ಮಾಡೋಕ್ಕೆ ಅಂತ ಹೊಸೂರು ರೋಡು. ಹೋಗ್ತೀನಿ. ಮತ್ತು ಟಚ್ ವರ್ಕ್ ಆಗಲ್ಲ ಸರಿಯಾಗಿ. ನೆಕ್ಸ್ಟು ಈಗ ಕ್ಯಾಶ್ ಕೊಡೋದಾಗೈತೆ. ಕ್ಯಾಶ್ ಇದ್ದರೆ ಪರವಾಗಿಲ್ಲ, ಅದಕ್ಕೆ ಸೋಲೋ ಟ್ರಾವೆಲ್ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಶ್ ಇಟ್ಕೊಬೇಕು.
ಅದು ಅಕೌಂಟ್ ಟ್ರಾನ್ಸ್ಫರಲ್ಲೇ ಮಾಡೋಕ್ಕಾಗಲ್ಲ ಅಷ್ಟೇ. ಮತ್ತು ನೈಟೆಲ್ಲ ಓಡಾಡ್ಬೇಕಾದ್ರೆ ಸುಮ್ಮನೆ ಅದು ಇದು ಏನಾದ್ರು ಪ್ರಾಬ್ಲಮ್ ಆಗ್ತದೆ. ಟ್ರೈ ಮಾಡಿದೆ, ಆಗಲಿಲ್ಲ. ಇದು ಎಲ್ಲ ರೈಡರ್ಸೂ ಫಸ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಈ ಗ್ಲೌಸ್ ಹಾಕ್ಕೊಂಡು, ರೈಡಿಂಗ್ ಗ್ಲೌಸ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಇದೊಂದು ಪ್ರಾಬ್ಲಮ್. ಸ್ವಲ್ಪ ಲೇಟ್ ಆದರೂ ಹಿಂದೆಗಡೆ ಇರೋರು ಆರಾಮ್ ಹೊಡಿತಾ ಇರ್ತಾರೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಬೈಕರ್ಸ್ ಕಷ್ಟಗಳು ಅಂದರೆ ಇವೆ. ನೈಸ್ ರೋಡೆಲ್ಲ ಮುಗಿಸ್ಕೊಂಡು ಈಗ ನೋಡಿ, ಇದು ಹೊಸೂರು ಟೋಲ್ ಎಂಟ್ರಿ. ಇಲ್ಲಿಂದ ತಮಿಳ್ನಾಡು ಶುರು ಆಗುತ್ತೆ. ಟೋಲಲ್ಲಿ ಇರೋದು ಸಣ್ಣ ಜಾಗ ಆದ್ರೂ ಎದುರುಗಡೆಯಿಂದ ನೋಡ್ತಾರೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಒತ್ತಿ.